ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿಗೆ ಕುಟುಂಬದ ಪೋಷಕರೇ ವಿಲನ್ ಆದಂತಹ ಘಟನೆ ಇದು. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಹೆತ್ತವರ ವಿರೋಧ, ಪತಿ ಮನೆಗೆ ಬಂದಿದ್ದ ಯುವತಿಯನ್ನ ಪೋಷಕರು ಹೊತ್ತೊಯ್ದಂತಹ ಪ್ರಸಂಗ ನಡೆದಿದೆ. ಹುಬ್ಬಳ್ಳಿಯ ಬೈರಿಕೊಪ್ಪದಲ್ಲಿ ನಡೆದಂತಹ ಘಟನೆ ಇದು. ಯುವತಿಯನ್ನ ದರದರನೆ ಎಳೆದೊಯ್ದಿದ್ದಾರೆ ಪೋಷಕರು. ಪ್ರೀತಿಸಿ ಮದುವೆಯಾಗಿದ್ಲಂತೆ, ಗಂಡನ ಮನೆಗೆ ಹೋಗಿದ್ಲಂತೆ. ಈ ಸಂದರ್ಭದಲ್ಲಿ ಹುಡುಗಿಯ ಮನೆಯವರು ಬಂದು ಹುಡುಗಿಯನ್ನ ಎಳೆದೊಯ್ದಂತಹ ಘಟನೆ ನಡೆದಿದೆ. 2 ವರ್ಷದ ಹಿಂದೆ ಗದಗದಲ್ಲಿ ರಿಜಿಸ್ಟರ್ ಮದುವೆ ಆಗಿರ್ತಾರೆ ಇಬ್ಬರು ಕೂಡ. ಪೋಷಕರ ವಿರೋಧಕ್ಕೆ ಮಣಿದು ದೂರವಾಗಿದ್ದ ದಂಪತಿ ಪತಿಯನ್ನ ಬಿಟ್ಟು ಇರೋದಕ್ಕಾಗಲ್ಲ ಅಂಥೇಳಿ ಮತ್ತೆ ನಿರಂಜನ್ ಮನೆಗೆ ವಾಪಸ್ ಬಂದಿರ್ತಾರೆ ಯುವತಿ. ಈ ವೇಳೆ ಯುವತಿಯ ತಂದೆ ಮಾವನಿಂದ ಎಳೆದೊಯ್ದು ಧಮಕಿ ಹಾಕಿರುವಂತಹ ಆರೋಪ. ಯುವತಿಯನ್ನ ಗೋಣಿ ಚೀಲದಲ್ಲಿ ಎತ್ಕೊಂಡು ಹೋಗಿದ್ರು ಕುಟುಂಬಸ್ಥರು. ಯುವತಿಯ ತಂಟೆಗೆ ಬಂದರೆ ನಿನ್ನನ್ನು ಬಿಡಲ್ಲ ಅಂಥೇಳಿ ಪತಿ ನಿರಂಜನ್ಗೆ ಧಮಕಿ ಹಾಕಿದಾರಂತೆ. ಸದ್ಯ ರಕ್ಷಣೆಗಾಗಿ ಹುಬ್ಬಳ್ಳಿಯ ಪೊಲೀಸರ ಮೊರೆ ಹೋಗಿದ್ದಾರೆ ಪತಿ ನಿರಂಜನ್. ಯಾವ ರೀತಿ ಆ ಯುವತಿಯನ್ನ ಎಳೆದೊಯ್ತಾ ಇದ್ದಾರೆ ಎನ್ನುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಯುವತಿಯ ಪೋಷಕರೇ ಈ ರೀತಿ ಎಳೆದೊಯ್ದಿದ್ದಾರೆ ಅಂಥೇಳಿ ಈಗ ನಿರಂಜನ್ ಹೇಳ್ತಾ ಇರುವಂಥದ್ದು. ಪೊಲೀಸರ ಮೊರೆ ಕೂಡ ಹೋಗಿದ್ದಾರೆ. ಮೊದಲನೇದಾಗಿ ಮನೆಯವರ ವಿರೋಧ ಇಟ್ಕೊಂಡು ಮದುವೆ ಆಗಿರುವಂತಹ ಜೋಡಿ ಇದು. ಮದುವೆ ಆದ ಮೇಲೆ ಮನೆಯಿಂದ ಹೊರಗೆ ಅಂದ್ಕೊಂಡು ಕುಟುಂಬಸ್ಥರು ಇರಬೇಕಿತ್ತು. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಇಬ್ಬರು ಕೂಡ ಒಂದಾಗಿ ಹೋಗ್ತಾ ಇದ್ದಾರೆ, ದೂರದಿಂದ ನೋಡಿ ಖುಷಿ ಪಡಬೇಕಿತ್ತು. ಈಗ ಇವರು ಏನು ಸಾಧಿಸಿದಂಗಾಯಿತು? ಮಗಳನ್ನ ಹೊತ್ತೊಯ್ದು ಯಾವ ಸುಖಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಅಂಥೇಳಿ ಈಗ ನಿರಂಜನ್ ಪೊಲೀಸರ ಮೊರೆ ಹೋಗಿದ್ದಾರೆ. ನಾನು ನನ್ನ ಹೆಂಡತಿ ಚೆನ್ನಾಗಿದ್ವಿ, ಈಗ ಇದ್ದಕ್ಕಿದ್ದ ಹಾಗೆ ಬಂದು ಯುವತಿಯ ಪೋಷಕರು ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ, ಏನು ಮಾಡಬೇಕು, ನೀವೇ ರಕ್ಷಣೆ ಕೊಡಿ ಅಂತ ಹೇಳಿ ಪೊಲೀಸರಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಎರಡು ವರ್ಷದಿಂದ ಒಂದು ಹುಡುಗಿನ ನಾವು ಲವ್ ಮಾಡಿ ಮದುವೆ ಆಗಿದ್ವಿ. ಆಕೆಗೆ ಒಪ್ಪಿಗೆ ಇಟ್ಕೊಂಡು ಮದುವೆ ಆಗಿದ್ವಿ, ರಿಜಿಸ್ಟರ್ ಆಗಿದ್ವಿ. ಅದಾಗಿಂದ ಒಳ್ಳೆ ವಾಪಸ್ ಇಲ್ಲ, ನಾವು ಕಳಿಸ್ಕೊಡ್ತೀವಿ, ಅವ್ರ ಮಮ್ಮಿಗೆ ಆರಾಮಿಲ್ಲ ಅಂತೇಳಿ ಒಳ್ಳೆ ಕರ್ಕೊಂಡು ಹೋದ್ರಿ. 1.5 ವರ್ಷ 2 ವರ್ಷ ಆದ್ರೂ ಇಲ್ಲಿ ಮಟನಾದರೂ ಆಕೆಗೇನು ಕಳಿಸ್ಕೊಳ್ಳಿಲ್ಲ ರೀ. ಅದಾಗಿಂದ ವಾಪಸ್ಸಿಗೆ ಆಕಿನಾಗಲೇ ನಂಗೆ ಅವನ ಬೇಕಂತಂದು ಹೇಳಿ ಬಂದಾಗ ಅವ್ರ ಮನ್ಯಾಗ ಬಂದು ಅವ್ರ ಮಾವಾರ ಅವ್ರ ಅಣ್ಣರೆಲ್ಲ ಬಂದು ಆಕೆಗೆ ಹೊಡೆದು ಅಂತ ಒಮಿನಿ ಗಾಡಿ ತೊಗೊಂಬಂದು 4 ಮಂದಿ ಹೊತ್ಕೊಂಡು ಕರ್ಕೊಂಡು ಹೋಗ್ಯಾರ ಸರ್. ಈಗ ಕರ್ಕೊಂಡು ಹೋಗ್ಯಾರ ಅಂತಂದಾಗಿ ನಾವು ಅದ್ರ ಸಂಬಂಧ ಹೋಗಿ ನಾವು ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇದನ್ನು ಮಾಡಿ ಮೀಡಿಯಾ ಮುಖಾಂತರ ಬಂದು ನಿಂತಾನೆ ಸರ್. ನಂಗೆ ನ್ಯಾಯ ಬೇಕು ಸರ್. ಯಾಕಂದ್ರೆ ನಾಳೆ ಆಕೆಗೆ ಏನು ಹೆಚ್ಚು ಕಮ್ಮಿ ಆದ್ರಿ ಅಲ್ಲ, ಆಕೆನೇ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ನನ್ನ ಮ್ಯಾಗ ಬರ್ತದೆ ಸರ್. ಅದು ಈಗ ನನಗೆ ಜೀವಕ್ಕೂ ಜೀವ ಬೆದರಿಕೆ ಹಾಕ್ಯಾರ ಸರ್. ಈಗ ಅದ್ರ ಸಂಬಂಧ ನಾ ಏನು ಮಾಡ್ಬೇಕಂದ್ರೆ ಈಗ ನನಗೆ ನ್ಯಾಯ ಬೇಕಂತಂದು ಇದು ಮಾಡೀನಿ ಸರ್. ನಾವು ಇದು ಖಾಸಗಿ ಕಂಪ್ನಿ ಒಳಗೆ OFC ಒಳಗೆ ಫೈಬರ್ ಇಂಜಿನಿಯರ್ ಅದನ್ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುನೀಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಮದುವೆ ಅನ್ನೋದು ಯಾರೋ ಬಲವಂತಕ್ಕಾಗುವಂತಹದ್ದಲ್ಲ, 2 ಮನಸ್ಸುಗಳ ನಡುವೆ ಆಗಬೇಕಾಗಿದ್ದು. ಗಂಡ ಹೆಂಡತಿ ಕಷ್ಟನೋ ಸುಖನೋ ಒಂದು ಕಡೆ ಬಾಳ್ತಾ ಇದ್ದಾರೆ, ಅದನ್ನು ದೂರದಿಂದ ನೋಡಿ ಖುಷಿ ಪಡಬೇಕಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಮಗಳನ್ನೇ ಎಳ್ಕೊಂಡು ಹೋಗುವಂತಹ ಅವಶ್ಯಕತೆ ಏನಿತ್ತು ಅಂಥೇಳಿ. ಜೊತೆಗೆ ಈಗ ಯುವಕ ಏನು ಹೇಳ್ತಿದ್ದಾನೆ ಅಂತ. ಪ್ರೇಮ, ನಿಜಕ್ಕೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಈ ಕಾಲದಲ್ಲೂ ಕೂಡ ಇಂತಹ ತಂದೆ ತಾಯಿ ವರ್ತನೆ ನಿಜಕ್ಕೂ ಕೂಡ ಒಂದು ನೋವಿನ ಸಂಗತಿ ಆಗಿದೆ. ಆದರೆ ಇಲ್ಲಿ 2 ವಿಚಾರಗಳು. ಒಂದು, ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗಳು ಮತ್ತು ಕುಟುಂಬದ ಒಂದು ಮರ್ಯಾದೆ. 2ನೇದು, ಅವರಿಬ್ಬರು ಕೂಡ ಕಾನೂನಾತ್ಮಕವಾಗಿ ಮದುವೆ ಆಗಿರುವಂತದ್ದು. ಸೊ ಇದನ್ನ ಈಗ ಕಾಕಿ ಯಾವ ರೀತಿಯಾಗಿ ಆ ಒಂದು ರೀತಿಯಲ್ಲಿ ಬಗೆಹರಿಸ್ತಾ ಅನ್ನೋದನ್ನ ಕುತೂಹಲ ಇರುವಂತದ್ದು. ಇವರಿಬ್ಬರು ಕೂಡ 8 ವರ್ಷದಿಂದ, ನಿರಂಜನ್ ಮತ್ತು ಸುಷ್ಮಾ ಏನಿದ್ದಾರೆ, ಇವರಿಬ್ಬರು ಕೂಡ ಒಂದು 8 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಇದಕ್ಕೆ ಮನೆಯವರ ವಿರೋಧ ಇತ್ತು. ಹೀಗಿದ್ರು ಕೂಡ ಗದಗ್ನಲ್ಲಿ 2 ವರ್ಷದ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಇದಕ್ಕೆ ಮನೆಯವರು ಕೆಂಡಮಂಡಲ ಆಗಿದ್ರು. ತಂದೆ ತಾಯಿ ಕೋಪ ತಣ್ಣಗಾಗ್ಬೋದು, ನಮ್ಮಿಬ್ಬರನ್ನ ಒಂದ್ ಮಾಡ್ಬೋದು ಅಂತ ತಿಳಿದು ಮದುವೆ ಆಗಿದ್ರು ಸಹ ಸುಷ್ಮಾ ಅವರ ಮನೆಗೆ ಹೋಗಿದ್ಲು, ತವ್ರ ಮನೆಯಲ್ಲಿದ್ರು. ಆದ್ರೆ ಇತ್ತೀಚೆಗೆ ಮನೆಯವರು ಬದಲಾಗಲ್ಲ ಅನ್ನೋ ಕಾರಣಕ್ಕೆ ಗಂಡ ಬೇಕು ಅಂತ ಹೇಳಿ ಗಂಡನ ಮನೆಗೆ ಬಂದು ಇದ್ಲು. ಸೊ ಇದನ್ನ ಸಹಿಸಲಾಗದಂತ ಕುಟುಂಬಸ್ಥರು ರಾತ್ರಿ ಬಂದು ಈ ರೀತಿಯಾಗಿ ದೌರ್ಜನ್ಯ ಮಾಡಿರುವಂತದ್ದು. ಇದು ಕಾನೂನಾತ್ಮಕವಾಗಿ ಒಂದು ರೀತಿಯಲ್ಲಿ ಅಪರಾಧವೇ ಸರಿ. ಇನ್ನು ಒಂದು ಸ್ವತಃ ಅಳಿಯನಿಗೆ ಅಂದ್ರೆ ಪತಿಗೆ ನಿರಂಜನ್ ಅವರಿಗೆ ಒಂದು ಧಮಕಿಯನ್ನು ಹಾಕಿದ್ರೆ, ಅವ್ರ ತಂಟೆಗೆ ಬಂದ್ರೆ ನಿನ್ನ ಉಳಿಸಲ್ಲ ಅಂತ. ಈಗಾಗಲೇ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ಇದಕ್ಕೆ ಸಾಕಷ್ಟು ಕಾನೂನು ತೊಡಕುಗಳು ಕೂಡ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಯುವಕ ನನಗೆ ಹೆಂಡತಿ ಬೇಕು, ನನಗೆ ಹೆಂಡತಿಯನ್ನ ಕೊಡಿಸಿ ಅಂತ ಈಗ ನವನಗರ ಪೊಲೀಸ್ ಠಾಣೆಯಲ್ಲಿ ಮೆಟ್ಲನ್ನ ಏರಿರುವಂತದ್ದು. ಪ್ರೇಮ್, ಈ 2 ವಿಚಾರಗಳನ್ನ ಪೊಲೀಸರು ಯಾವ ರೀತಿಯಾಗಿ ಮನಗಣನೆಗೆ ತೆಗಿತಾರೆ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುನೀಲ್, ತಮ್ಮೆಲ್ಲ ಮಾಹಿತಿಗಾಗಿ. ಮರ್ಯಾದೆ ಅನ್ನುವಂತಹ ಮಾತಪ್ಪ. ಈಗ ಮನೆ ಬಿಟ್ಟು ಹೋಗಿರೋ ಮಗಳನ್ನ ಈ ರೀತಿ ಹೊತ್ಕೊಂಡು ಬಂದರೆ ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತಾ ಗೊತ್ತಿಲ್ಲ. ಪೊಲೀಸರು ಇದನ್ನು ಹೇಗೆ ಬಗೆಹರಿಸ್ತಾರೆ ಅಂಥೇಳಿ ಈಗ ನಿರಂಜನ್ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.